ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ನಾನು ಇವತ್ತು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇತ್ತೀಚೆಗೆ ನಡೆದಿರುವಂಥ ಒಂದು ಎಕ್ಸಾಮ್ನ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಅಂದರೆ ಇದು KEA ನಡೆಸಿರುವಂಥದ್ದು. ನೋಡಿ, KEA ಈಗ ವಿಲೇಜ್ ಅಕೌಂಟೆಂಟ್ ಏನಿದೆ ನೋಡಿ, ಅದನ್ನು ಕೂಡ KEA ನಡೆಸ್ತಾರೆ. ಹಾಗಾಗಿ ಇವೆರಡಕ್ಕೂ ಸಾಮ್ಯತೆ ಇರೋದರಿಂದ ನಾನು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇಲ್ಲಿರುವಂಥ ಮಾಹಿತಿಗಳೇನೆಂದರೆ, ಮೊದಲನೇದಾಗಿ ನೋಡಿ, 2 ಗಂಟೆ ಪೇಪರ್ ಇರುತ್ತೆ, 150 ಮಾರ್ಕ್ಸು. ಇದರಲ್ಲಿ ನೀವು 50 ಮಾರ್ಕ್ಸ್ ತೊಗೊಂಡ್ರೆ ನೀವೇನಾಗ್ತೀರ, ಕ್ವಾಲಿಫೈ ಆಗ್ತೀರಾ ಮತ್ತು ನೆಗೆಟಿವ್ ಅನ್ನೋದು ಇರೋದಿಲ್ಲ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೀವು ಕ್ಲಿಯರಾಗಿ ಓದ್ಬೋದು. ಓಕೆ, ಇಲ್ಲಿ ಯಾವ ರೀತಿ ಟಿಕ್ ಮಾಡಬೇಕು, ಇದು ಕಂಪ್ಲೀಟ್ಲಿ ಟಿಕ್ ಅಂದರೆ ಆಪ್ಷನ್ MCQ ಥರ ಇರುತ್ತೆ. ನೀವು KPSC ಅಲ್ಲಾದರೆ ರೈಟಿಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಮೊದಲನೇದಾಗಿ ನೋಡೋಣ. ಇಲ್ಲಿ ಒಂದನೇ ಪ್ರಶ್ನೆ, ನಾನು B ಸಿರೀಸ್ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ B ಸಿರೀಸನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ನೋಡಿ, ಇಲ್ಲಿ ಗುಣಸಂಧಿಗೆ ಉದಾಹರಣೆ ಅಂದರೆ ಸಂಧಿ ಸಮಾಸ ಏನು ಸಿಲೆಬಸ್ ಇದೆ ನಾರ್ಮಲ್ಲು ಅದನ್ನೇ ಇದೆ. ಇಲ್ಲಿ ಸರಿಯಾದ ಉತ್ತರ ದೇವೇಂದ್ರ, ದೇವ ಪ್ಲಸ್ ಇಂದ್ರ. ಓಕೆ, ರು ಎಂಬ ವರ್ಣವನ್ನು ಹೊರತುಪಡಿಸಿ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? ಎರಡಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ 3, 49. ಓಕೆ, ನೆಕ್ಸ್ಟು ಉದ್ದೀಪಿತ ಪದದ ಅರ್ಥ ನೋಡಿ. ಇವು ಅಫಿಷಿಯಲ್ ಕೀ ಆನ್ಸರ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. KEA ಬಿಟ್ಟಿರೋಂಥ ಅಫಿಷಿಯಲ್ ಕೀ ಆನ್ಸರ್ ಮುಖಾಂತರ ನಾನು ನಿಮಗೆ ಉತ್ತರವನ್ನು ನೀಡ್ತಾ ಇದ್ದೀನಿ. ಓಕೆ, ನೋಡಿ, ಪ್ರಚೋದಿತ ಉದ್ದೀಪಿತ ಪದದ ಅರ್ಥ ಅಂದರೆ ಪ್ರಚೋದನೆ ಮಾಡುವುದು. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ಸುಸಂಗತ ಈ ಪದದ ಅರ್ಥ ಏನಂದರೆ ನೋಡಿ, ಸುಸಂಗತ ಅಂದರೆ ಯೋಗ್ಯವಾದ. ಓಕೆ, ಇದನ್ನು ಕೂಡ 3rd ಆಪ್ಷನ್. ಇನ್ನು ಬರೋದು 5 ಅರ್ಹ ಪದದ ವಿರುದ್ಧ ಪದ ಏನಂದರೆ ಅನರ್ಹ. ಓಕೆ, 3rd ಆಪ್ಷನ್ ಇದೆ ನೋಡಿ, ಅನರ್ಹ. ಇನ್ನು ನಾಸ್ತಿಕ ಪದದ ಅರ್ಥ, ನಾಸ್ತಿಕ ಅಂದರೆ ಓಕೆ, ನಾಸ್ತಿಕ ಇನಿಗೆಸಸ್ ದೇವರಲ್ಲಿ ನಂಬಿಕೆ ಇಲ್ಲದವನು. ಅಂದರೆ ಯಾವ ರೀತಿ ದೇವರಿಗೆ ನಂಬಿಕೆ ಇರ್ತಲ್ಲ ಅವನನ್ನು ನಾಸ್ತಿಕ ಅಂತಾರೆ. ಚನ್ನಮಲ್ಲಿಕಾರ್ಜುನ, ಇದು ಇವರ ವಚನಗಳ ಅಂಕಿತ ನಾಮ. ನೋಡಿ, ಇದು ಅಕ್ಕ ಮಹಾದೇವರ ಅಂಕಿತ ನಾಮ. ಇನ್ನು ಕನ್ನಡದ ಕಣು ಎಂದು ಯಾರನ್ನು ಕರೆಯುತ್ತಾರೆ? 2nd ಆಪ್ಷನ್ BM ಶ್ರೀಕಂಠಯ್ಯ. ಇನ್ನು ಗುಂಪಿಗೆ ಸೇರಿದ ಪದ ನೋಡಿ, ಇಲ್ಲಿ ಈ 3 ಜನ ಜ್ಞಾನಪೀಠ ತೆಗೆದುಕೊಂಡಿದ್ದಾರೆ, ಈ ವ್ಯಕ್ತಿ ತೆಗೆದುಕೊಂಡಿಲ್ಲ. ಹಾಗಾಗಿ M ಗೋಪಾಲಕೃಷ್ಣ ಏನಾಗುತ್ತಾರೆ, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರೋದು ಅಂದರೆ ಈ ಒಂದು PQRS ಮೆಥಡಲ್ಲಿದೆ. ಒಂದು ಕೂಡಿಸಿ ಬರೆದಾಗ ಆಗುವ ಸರಿ ಉತ್ತರ ಯಾವುದಂತ ಕೇಳಿದರೆ, ಅದಕ್ಕೆ ನೋಡಿ, ಇದು 3ನೇ ಆನ್ಸರ್ ಆಗುತ್ತೆ ನೋಡಿ, QPRS ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಇನ್ನು ಅಕರ್ಮಕ ಧಾತುವಿಗೆ ಉದಾಹರಣೆ. ಓಕೆ, ಅದಕ್ಕೆ ನೋಡಿ, ಮಲಗು. ಇನ್ನು ಊಟಿ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಓಕೆ, ಇದು ಆ್ಯಕ್ಚುಲಿ ಕ್ವಶನ್ ಇದೆ, ನೀವು ಇನ್ನೊಂದು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ. ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಪ್ರಶ್ನೆ ಕ್ಲಿಯರಾಗಿ ಮೆನ್ಷನ್ ಆಗಿಲ್ಲ. ನೀವು ಏನಾದರೂ ಬೇರೆ ಪ್ರಶ್ನೆ ಇಕ್ಕಿದ್ರೆ ಓಕೆ. ಚತುರ್ಥಿ ಕೆ ಈ 4 ಪ್ರತ್ಯಯಗಳು ಬರ್ತವೆ. ಬಟ್ ಆದರೆ ಅವರು ಕೇಳಿರೋಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಕೆ. ಓಕೆ, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ನೋಡಿ, ಇದರಲ್ಲಿ ಬರೆ ಧಾತು ಅಂದರೆ ಮೇನ್ ಇಂಟೇಷನ್ ಏನಿದೆ ಅಂತ ಕೇಳ್ತಾರೆ. ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಅಂದರೆ ಇಲ್ಲಿ ನೋಡಿ ಮೊದಲನೇದಾಗಿ ಅಂದರೆ ಒಂದು ಕರ್ತು, ಕರ್ಣ, ಕರ್ಮಧಾತು ಈ ಥರ ಬರ್ತವೆ. ಅದರಲ್ಲಿ ಅವರು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಮ್ಯಾಚ್ ಆಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 14ಕ್ಕೆ ನೋಡಿ, 4ನೇದು ಸರಿಯಾಗುತ್ತೆ ನೋಡಿ. 1ನೇದಾಗಿ ಪ್ರಥಮಕ್ಕೆ ಏನು ಬರುತ್ತೆ, ಕರ್ತು ಬರುತ್ತೆ. ದ್ವಿತೀಯಕ್ಕೆ ಕರ್ಮ ಬರುತ್ತೆ, ಬಟ್ ಇಲ್ಲಿ ಕರ್ಮ ಆಪ್ಷನಲ್ಲಿಲ್ಲ, ಕರ್ಣ ಅಂತ ಇದೆ, ಹಾಗಾಗಿ ಅದು ಬರುತ್ತೆ. ಸರಿ,
ಥರ್ಡ್ ಆಪ್ಷನ್ನು ಸಂಪ್ರದಾನ, ಚತುರ್ಥಿಗೆ, ಪಂಚಮಿಗೆ ಅಪಾದಾನ. ನೆಕ್ಸ್ಟ್ ಬರೋದು ಅವನು ಚೆನ್ನಾಗಿ ಬರೆದನು, ಇಲ್ಲಿರುವ ಕಾಲಸೂಚಕ ಯಾವುದು ಅಂತ ಕೇಳಿದರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ದ ಮತ್ತು ದ ವ 3 ಕಾಲಸೂಚಕಗಳು ಬರುತ್ತೆ. ಅದರಲ್ಲಿ ದ ವ ಕರೆಕ್ಟ್ ಆನ್ಸರ್. 15 ದ 1ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಆಧಾರ ಪದದ ವಿರುದ್ಧ ಪದ ನೋಡಿ, ಆಧಾರ ಪದದ ವಿರುದ್ಧ ಪದ ನಿರಾಧಾರ. ಕುಟಾರ ಪದದ ತದ್ಭವ ರೂಪ ನೋಡಿ, ಕುಟಬ ಪದದ ತದ್ಭವ ರೂಪ ಕೊಡಲಿ. ಒಂದು ಪದಕ್ಕೆ ಸಮಾನಾರ್ಥಕ ಪದ ಬಳಸುವ ಲೇಖನ. ಒಂದು ಸಮಾನಾರ್ಥಕ ಪದಕ್ಕೆ ಏನಂತ ಬಳಸ್ತೀರ ಅಂದರೆ ಒಂದು ಸಮಾನಾರ್ಥಕ ಪದ ಬರೀಬೇಕಾದ್ರೆ ನೀವೇನು ಮಾಡ್ತೀರ, ಆವರಣ ಚಿಹ್ನೆಯನ್ನು ಬಳಸ್ತೀರ. ವಿಶ್ವಾಸ ಪದದ ಗ್ರಾಂಥಿಕ ರೂಪ ಏನಂತ ಕೇಳಿದರೆ ವಿಶ್ವಾಸ. ಗಾದೆ ಮಾತನ್ನು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಇದಕ್ಕೆ ಜಿಪುಣತನ. ಕರ್ಚೀಫ್ ಈ ಪದ ಕನ್ನಡ ರೂಪ ಏನಂದರೆ ಇದು ಕರವಸ್ತ್ರ ನೋಡಿ. ಯೂನಿವರ್ಸಿಟಿ ಪದದ ಕನ್ನಡ ರೂಪ ವಿಶ್ವವಿದ್ಯಾಲಯ. 2 ಡಿಗ್ರಿ ಮುಗಿಸಿದವರೆಲ್ಲ ಗೊತ್ತಿರುತ್ತೆ ವಿಶ್ವವಿದ್ಯಾಲಯ ಅಂತ. ಓಕೆ, ಇನ್ನು ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿ ಗೆರೆ ಎಳೆದು ಸರ್ವನಾಮ ಪದವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ಪುರುಷ. ಅಂಗಳ ಪದದ ತತ್ಸಮ ರೂಪ ಯಾವುದು? ಅಂಗಳ. ಓಕೆ, ಇನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಪದಕ್ಕೆ ಸಮಾನಾರ್ಥಕ ಪದ ವ್ಯರ್ಥ ನೋಡಿ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಆದಿಪುರಾಣ. ಓಕೆ, ಅವರು ಕೇಳಿರೋದು ಕಾವ್ಯ. ಓಕೆ, ಹಾಗಾಗಿ ಆದಿಪುರಾಣ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಓಡು. ಸೊಗಸಾಗಿ ಎನ್ನುವುದು ಸಾಮಾನ್ಯ ಅಭಯ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂತ ಕೇಳಿದ್ರೆ, ಅನ್ವರ್ಥಕ ಅಂದರೆ ಏನು ಗೊತ್ತಾ? ಇಲ್ಲಿ ವಿಜ್ಞಾನಿ, ಅನ್ವೇಷಣೆ ಮಾಡುವವನಿಗೆ ಏನಂತ ಕರೀತಾರೆ? ವಿಜ್ಞಾನಿ ಅಂತ ಕರೀತಾರೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಆತ್ಮಾರ್ಥಕ ಆತ್ಮ ಅಂದರೆ ತಾನು, ತಾವು, ಈ ಥರ ಬರುತ್ತೆ. 31 ಏನಾಗುತ್ತೆ? 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು ನೋಡಿ? ಸಪ್ತಮಿ ಕಾರಕಾರ್ಥ. ಸಪ್ತಮಿ ಅಲ್ಲಿ ಅಂತ ಗೊತ್ತಿದೆ, ಬಟ್ ಅವರು ಕಾರಕಾರ್ಥ ಕೇಳಿದರೆ ಅಧಿಕರಣ ಕಾರಕಾರ್ಥ. ಪೂರ್ವಪದ ಸಂಖ್ಯಾವಾಚಕ, ಉತ್ತರ ಪದ ನಾಮಪದದೊಡನೆ ಕೂಡಿಯಾಗುವ ಸಮಾಸ ಇದಾಗಿದೆ ನೋಡಿ. ಈ ಪೂರ್ವಪದನ ಸಂಖ್ಯಾವಾಚಕ ಆಗಿರಬೇಕು. ಅಂಶಿ ಅಂದರೆ ಅಂಶಿ ಮತ್ತು ಅಂಶಿ ಅಂಶ ಸಮಾಸ ಅಂತ ಕರೀತಾರೆ. ಅಂದರೆ ಅಂಶಗಳ ಒಂದು ಇದು ಆದರೆ ಅಂಶ ಸಮಾಸ ಅಂತ ಕರೀತಾರೆ. ಇಲ್ಲಿ ಸರಿಯಾಗಿ ನೋಡಿ, 33ನೇ ಪ್ರಶ್ನೆಗೆ ದ್ವಿಗು ಸಮಾಸ ಬರುತ್ತೆ ಸರಿಯಾದ ಉತ್ತರ. ಸಂಖ್ಯಾವಾಚಕ ಆಗಿದ್ದರೆ ಅದು ದ್ವಿಗು ಸಮಾಸವಾಗಿರುತ್ತದೆ. ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ಕರ್ಮಧಾರೆಯ ಸಮಾಸ. ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸನತ್ ಪ್ಲಸ್ ಮಾನ. ಓಕೆ, ಸನ್ಮಾನ. ಈಗ ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಸರಿಯಾದ ತತ್ವ ನೋಡಿ, ತತ್ಸಮ ತದ್ಬದಲು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಇದಕ್ಕೆ ಶರ್ಕರ, ಸಕ್ಕರೆ ಕರೆಕ್ಟ್ ಆಗಿದೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಕನ್ನಡ ಪದ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ
ಕುಮಾರ. ಇನ್ನು ಅತ್ಯಾಧಾರ, ಇದಕ್ಕೆ ಸರಿಯಾದ ಉತ್ತರ ಎಣಸಂಧಿ. ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ನೋಡಿ, ಇದಕ್ಕೆ ಮಗಣ ಸಗಣ ಇವೆರಡು ಕೂಡ ಬರುವ ಚಾನ್ಸಸ್ ಇದೆ. ಭ್ರಾತೃಪದದ ಸಮಾನಾರ್ಥಕ ಪದ 40 ನೋಡಿ, ಸಹೋದರ. ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಏನಾಗಿದೆ, ಆತ್ಮಕಥೆ 41 ಏನಾಗಿದೆ, ಅವರ ಆತ್ಮಕಥೆ, ಕುವೆಂಪುರವರ ಆತ್ಮಕಥೆ ನೆನಪಿನ ದೋಣಿ. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರೋ ಸಮಾಸ ಇದಾಗಿದೆ, ದ್ವಿಗು ಸಮಾಸ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಓಲ್ಡ್, ಸಪ್ತಮಿಯಲ್ಲಿ ಓಲ್ಡ್ ಹಳೆಗನ್ನಡ. ಉಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ಪ್ರಾಚೀನ ಕಾಲ ಅಂತ. ಓಕೆ, ಸಾರಿ, ಕಷ್ಟದ ಕಾಲ. ಉಬಿರಾಯನ ಕಾಲ ಅಂದರೆ ಕಷ್ಟದ ಕಾಲ ನೋಡಿ. ಇನ್ನು ಕಟ್ಟಳೆ ಈ ಪದದ ಅರ್ಥ, ಕಟ್ಟಳೆ ಅಂದರೆ ನಿಯಮ, ಕಟ್ಟಪ್ಪಣೆ ಅಂತ ಕರೀತಾರೆ ನೋಡಿ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವ ಬಳಸುವ ಲೇಖನ ಉದ್ಧರಣ ಚಿಹ್ನೆ. ಇನ್ನು ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ. ಬ್ಯಾನಿ ಅಂದರೆ ನೋವು ಅಂತ ಅರ್ಥ ಆಗುತ್ತೆ, ಬಟ್ ಆದರೆ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವುದಂದರೆ ಬೇನೆ. ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಒಂದು ಭಾವನೆಯನ್ನು ಹೇಳುವುದು, ಸಂಭವನ ಅರ್ಥ ಹೇಳೋದು, ನಿಷೇಧಾರ್ಥಕ, ವಿದ್ಯಾರ್ಥಕ, ಈ ಥರ ಒಂದಿಷ್ಟು ಪ್ರಶ್ನೆಗಳು ಉಂಟಾಗ್ತವೆ. ಯಾಕಂದರೆ ಇಲ್ಲಿ ಎಲ್ಲವೂ ಒಂದೊಂದು ಸ್ಟೇಟ್ಮೆಂಟಲ್ಲಿ ಓಕೆ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ನೋಡಿ, ಭಾವವನ್ನು ಹೇಳುವಂಥದ್ದು. ಸಂಭವಾರ್ಥಕ ಅಂದರೆ ಏ ಇರ ಆ ಥರ ಬರ್ತಾವೆ. ಅಪ್ಪ ಓಹೋ ಬಂದಂದರೆ ಸಮಾನಾರ್ಥಕ ಚಾನ್ಸಸ್ ಇರುತ್ತೆ. ದೇಶ ಶಬ್ದಗಳು ಅಂದರೆ ಅದಕ್ಕೆ 49ನೇ ನೋಡಿ, ಅಚ್ಚಗನ್ನಡದವು. ನೆಕ್ಸ್ಟು 50ನೇ ಪ್ರಶ್ನೆ, ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. 50ಕ್ಕೆ ಸರಿಯಾದ ಉತ್ತರ ಎರಡನೇದು ಕೆಂದಾವರೆ. ಕೆಂಪು ಪ್ಲಸ್ ತಾವರೆ, ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಓಕೆ, ಮೊದಲನೇ ಒಂದು ಪಾರ್ಟ್ನ ಮುಗಿಸ್ತಾ ಇದ್ದೀನಿ. 50 ಪ್ರಶ್ನೆಗಳು. ಇನ್ನೂ ಉಳಿದಂಥ 50 ಪ್ರಶ್ನೆಗಳನ್ನು ಎರಡನೇ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.